ಮಾಜಿ ಪ್ರಧಾನಿ ದೇವೇಗೌಡರ ಮನೆಯಲ್ಲಿ ಫೋನ್ ಕೆಲಸ ಮಾಡಲ್ಲ. ಹಾಗಾಗಿ ಎಚ್.ಡಿ. ರೇವಣ್ಣ ಅವರು ಬಿಎಸ್ಎನ್ಎಲ್ ಅಧಿಕಾರಿಗಳಿಗೆ ತರಾಟೆಗೆ ತಗೊಂಡಿದ್ದಾರೆ. 50,000 1 ಲಕ್ಷ ಫೋನ್ ಬಿಲ್ ಬರ್ತಿದೆ. ಎಷ್ಟು ಅಂತ ಬಿಲ್ ಕಟ್ಟೋದು? ಇಷ್ಟು ಬಿಲ್ ಕಟ್ಟಿದ್ರು ಫೋನ್ ಕೆಲಸ ಮಾಡ್ತಿಲ್ಲ ಅಂದ್ರೆ ನೀವ್ ಏನ್ ಮಾಡ್ತಿದ್ದೀರಾ ಅಂತ ಎಚ್.ಡಿ. ರೇವಣ್ಣ ಅಧಿಕಾರಿಗಳಿಗೆ ಪ್ರಶ್ನೆ ಮಾಡಿದ್ದಾರೆ. ಮಾಜಿ ಪ್ರಧಾನಿಗಳ ಮನೆಯಲ್ಲೇ ಫೋನ್ ಕೆಲಸ ಮಾಡೋದಿಲ್ಲ ಅಂದ್ರೆ ಯಾವ ರೀತಿಯ ಸೇವೆಯನ್ನ ನೀವು ಕೊಡ್ತಿದ್ದೀರಾ ಅಂತ ಬಿಎಸ್ಎನ್ಎಲ್ ಅಧಿಕಾರಿಗಳನ್ನ ಸಚಿವ ಎಚ್.ಡಿ. ರೇವಣ್ಣ ತರಾಟೆಗೆ ತೆಗೆದುಕೊಂಡ ಘಟನೆ ಕೆಡಿಪಿ ಸಭೆಯಲ್ಲಿ ನಡೆದಿದೆ. ತಮ್ಮ ಎಂದಿನ ಶೈಲಿಯಲ್ಲಿ ಮಾತನ್ನ ಶುರು ಮಾಡಿದ ರೇವಣ್ಣ, ಹೇ ಯಾರ್ರೀ ಅದು, ಬನ್ರಿ ಇಲ್ಲಿ, ನೀವ್ ಯಾವ ಅಧಿಕಾರಿ ಅಂತ ಕ್ಲಾಸ್ ಅನ್ನ ಶುರು ಮಾಡ್ಕೊಂಡಿದ್ದಾರೆ. ದೇವೇಗೌಡರ ಮನೇಲಿ ಫೋನ್ ಸರಿಯಾಗಿ ಕೆಲಸ ಮಾಡ್ತಿಲ್ಲ. 50,000 1 ಲಕ್ಷ ಫೋನ್ ಬಿಲ್ ಬರ್ತಿದೆ. ಎಷ್ಟು ಅಂತ ಬಿಲ್ ಕಟ್ಟೋದು? ಇಷ್ಟ ಬಿಲ್ ಕಟ್ಟಿದ್ರು ಫೋನ್ ಕೆಲಸ ಮಾಡ್ತಿಲ್ಲ ಅಂದ್ರೆ ನೀವ್ ಏನ್ ಮಾಡ್ತಿದ್ದೀರಾ ಅಂತ ಅಧಿಕಾರಿಗಳ ಮೇಲೆ ಗರಂ ಆಗಿದ್ದಾರೆ ಎಚ್.ಡಿ. ರೇವಣ್ಣ. ಅಲ್ಲದೆ ಕೆಡಿಪಿ ಸಭೆಗೆ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಬರ್ದೆ ಹಿನ್ನೆಲೆಯಲ್ಲಿ ಸಿಟ್ಟಾದ ರೇವಣ್ಣ ಎಲ್ ಹೋದ್ರವ್ರು, ಸಭೆಗೆ ಯಾಕೆ ಬಂದಿಲ್ಲ, ಇದೆಲ್ಲ ನನ್ನ ಹತ್ರ ನಡೆಯೋದಿಲ್ಲ, ಹೀಗೆ ಮುಂದುವರೆದ್ರೆ ನಿಮ್ಮ ಮೇಲೆ ಕ್ರಿಮಿನಲ್ ಕೇಸ್ ದಾಖಲಿಸ್ತೀನಿ ಅಂತ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಫೋನ್ ದುರಸ್ತಿ ಮಾಡದ ನಿಮ್ಮ ಮೇಲೆ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗೆ ಪತ್ರ ಬರೀತೀನಿ ಅಂತ ರೇವಣ್ಣ ಒಂದು ಮಾತನ್ನ ಹೇಳಿದ ತಕ್ಷಣ ಅಧಿಕಾರಿಗಳು ಗಾಬರಿಯಾದ್ರು. ಬಿಎಸ್ಎನ್ಎಲ್ ಅವ್ಯವಸ್ಥೆ ಬಗ್ಗೆ ಜಿಲ್ಲಾಧಿಕಾರಿ ರೋಹಿಣಿ ಸಿಂಧೂರಿ ಹಾಗೆ ಶಾಸಕರು ಕೂಡ ಧ್ವನಿಗೂಡಿಸಿದ್ರು. ಇದಾದ ತಕ್ಷಣ ಬಿಎಸ್ಎನ್ಎಲ್ ಅಧಿಕಾರಿಗಳು ಗಾಬರಿಯಾಗಿ ತಕ್ಷಣನೇ ದುರಸ್ತಿ ಕಾರ್ಯವನ್ನ ಮಾಡ್ತೀವಿ ಅಂತ ಒಪ್ಕೊಂಡಿದ್ದಾರೆ. ಜನಸಾಮಾನ್ಯರೇನಾದ್ರೂ ಈ ರೀತಿ ಕಂಪ್ಲೇಂಟ್ ಕೊಟ್ಟದಿದ್ರೆ ಇಮ್ಮಿಡಿಯೇಟ್ ಆಗಿ ಆಕ್ಷನ್ ತಗೋತಿದ್ರ. ಅದೇ ರಾಜಕೀಯ ನಾಯಕರು ಈ ರೀತಿ ಒಂದ್ಸರಿ ಆವಾಜ್ ಹಾಕ್ಬಿಟ್ರೆ ಸಾಕು, ಗಡಗಡ ಅಂತಾರೆ ಅಧಿಕಾರಿಗಳು, ಹಾಗೆ ಇಮ್ಮಿಡಿಯೇಟ್ ಆಗಿ ಆ ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡ್ತಾರೆ. ಇದೇ ನೋಡಿ ಜನಸಾಮಾನ್ಯರಿಗೂ ರಾಜಕೀಯ ನಾಯಕರಿಗೂ ಇರೋ ವ್ಯತ್ಯಾಸ.